ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ, ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು, ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ದೀವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ ಎಲ್ಲ ಸುಟ್ಟೋಗಿ, ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಮೂರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ, ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು, ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ದೀವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ ಎಲ್ಲ ಸುಟ್ಟೋಗಿ, ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಮೂರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ, ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು, ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ದೀವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ ಎಲ್ಲ ಸುಟ್ಟೋಗಿ, ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಮೂರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ, ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ.
ಈ ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು. ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ದು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ, ಎಲ್ಲ ಸುಟ್ಟೋಗಿ. ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಅದೇ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ. ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು. ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ದು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ, ಎಲ್ಲ ಸುಟ್ಟೋಗಿ. ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಅದೇ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ. ಇನ್ನ ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯಾಳ ನೆನೆದು ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ. ಮದುವೆ ಫಿಕ್ಸ್ ಮಾಡಿದ್ವಿ, ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಈ ರೀತಿ ನಡೆದಿರುವಂತದ್ದು ಬಹಳ ಬೇಸರದ ವಿಚಾರ. ಮಗಳನ್ನ ನೆನೆದು ನವ್ಯ ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ನವ್ಯ ಮಾನಸ ಇಬ್ರು ಒಟ್ಟಿಗೆ ಓದಿದ್ರು. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ನೂರಾರು ಜನಕ್ಕೆ ಊಟ ಹಾಕಿದೀವಿ. ನಾವು ಒಳ್ಳೇದು ಬಯಸಿದ್ರು ಮಕ್ಕಳನ್ನ ಉಳಿಸೋದಕ್ಕಾಗಿಲ್ಲ ಅಂತ ನವ್ಯ ನೆನೆದು ತಂದೆ ಮಂಜಪ್ಪ ಕಣ್ಣೀರ್ ಹಾಕಿದ್ದಾರೆ. ಬಸ್ಸಲ್ಲಿ ಒಂದ್ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು. ಹೊರಟು ಹೋಗ್ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳು ಇದೆ, ಎಲ್ಲ ಸುಟ್ಟೋಗಿ. ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ್ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಅದೇ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ.